ಇದೇ ನೋಡಿ ಸ್ನೇಹಿತರೆ, ನಮ್ಮ ನಟ, ನಿರ್ದೇಶಕ, ನಿರ್ಮಾಪಕ ಹಾಗೂ ಬರಹಗಾರ ಆದ ಡಾರ್ಲಿಂಗ್ ಕೃಷ್ಣ ಸರ್ ಅವರು ಇರುವ ಮನೆ. ಸೊ ಈ ಮನೆ ಎಲ್ಲಿದೆ, ಈ ಅಪಾರ್ಟ್ಮೆಂಟ್ ಎಲ್ಲಿದೆ ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಎಲ್ಲಿ ಬರುತ್ತೆ ಈ ಅಪಾರ್ಟ್ಮೆಂಟು, ಯಾವ ರೀತಿ ಹೋಗ್ಬೋದು ಅಂತ ನಿಮ್ಗೆ ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಅಪಾರ್ಟ್ಮೆಂಟ್ನಲ್ಲೇ ಒಂದು ಫ್ಲಾಟ್ನ ತೊಗೊಂಡಿದ್ದಾರೆ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ಅವರು. ನಾನು ಬರ್ತಿದ್ದೀನಿ ಚಿನ್ನ. ಹಾಯ್ ಹಲೋ ಸ್ನೇಹಿತರೆ, ಸೊ ಎಲ್ಲರಿಗೂ ಶಿವರಾಜ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಈಗ ನಾನು ಎಲ್ಲಿದ್ದೀನಪ್ಪ ಅಂದರೆ ಯಶವಂತಪುರ ರೈಲ್ವೆ ಸ್ಟೇಷನು ಬಸ್ ಸ್ಟಾಪು ಸ್ವಲ್ಪ ಮುಂದೆ ಬಂತು ಅಂದರೆ ಮೆಟ್ರೋ ಹೋಲ್ಸೇಲ್. ಸೊ ನಿಮಗಿಲ್ಲಿ ಎಡಭಾಗದಲ್ಲಿದೆ ಮೆಟ್ರೋ ಹೋಲ್ಸೇಲ್ ಕ್ಯಾಶ್ ಆ್ಯಂಡ್ ಕ್ಯಾರಿ. ಸೊ ಇಲ್ಲಿಂದ ನಾವು ಹೀಗೆ ನೇರವಾಗಿ ಹೋಗ್ಬೇಕು. ಬಲಕ್ಕೆ ಹೋದರೆ ನಮಗೆ ತುಮಕೂರು, ಸೊ ಆ ಕಡೆಗೆ ಹೋಗೋದು. ಸೊ ಇಲ್ಲಿ ಎಡಕ್ಕೆ ತಗೊಂಡ ಅಂದರೆ ಸ್ಯಾಂಡಲ್ಸೋ ಫ್ಯಾಕ್ಟ್ರಿ ಸೈಡ್ಗೆ ಹೋಗೋದು. ಸೊ ಇವತ್ತು ನಾನು ಯಾರ ಮನೆ ತೋರಿಸ್ತಾ ಇದ್ದೀನಪ್ಪ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ಅವರ ಮನೆ ಎಲ್ಲಿದೆ ಅಂತ ನಿಮ್ಗೆ ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾವಿಲ್ಲಿ ಯಶವಂತಪುರದಿಂದ ಲೆಫ್ಟ್ ಸೈಡ್ಗೆ ಒಂದು ರೋಡ್ ಹೋಗುತ್ತೆ. ಸೊ ಇಲ್ಲಿ ಲೆಫ್ಟ್ ಸೈಡ್ಗೆ ತೊಗೊಂಡ ಅಂದರೆ ಇಲ್ಲೇ ನಮಗೆ ಮೆಟ್ರೋ ಸ್ಟೇಷನ್ ಇದೆ. ಇದು ಸ್ಯಾಂಡಲ್ಸೋ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ ಇದು. ಸೊ ಇಲ್ಲಿಂದ ನಾವು ನೇರವಾಗಿ ಹೋಗ್ತಾ ಇರಬೇಕು. ಸ್ನೇಹಿತರೆ, ಈಗಾಗಲೇ ಗೊತ್ತಿರ್ಬೋದು, ನಾಗಪ್ಪ ಸುನೀಲ್ ಕುಮಾರ್. ಸೊ ಅಂದ್ರೇ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ಅವರ ಹೆಸರು ಬಂದು ನಾಗಪ್ಪ ಸುನೀಲ್ ಕುಮಾರ್ ಅಂತ. ಸೊ ಅದಾದಮೇಲೆ ಫಿಲಮ್ನಲ್ಲಿ ನೇಮ್ ಚೇಂಜ್ ಮಾಡಿಕೊಂಡು ಡಾರ್ಲಿಂಗ್ ಕೃಷ್ಣ ಅಂತಲೇ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿದ್ದು. ಸೊ ಮೊದಲು ಫಿಲಮೇ ಪಾದಾರ್ಪಣೆ ಫಿಲಮ್ ಬಂದು ಜಾಕಿ, ನಮ್ಮ ಪುನೀತ್ ರಾಜ್ಕುಮಾರ್ ಅಭಿನಯದ ಜಾಕಿ ಫಿಲಮ್ ಮುಖಾಂತರ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದರು. ಸೊ ಇಲ್ಲಿ ನಾವು ನೋಡ್ಬೋದು, ಇದು ಸರ್ಕಲ್, ಇದು ಸ್ಯಾಂಡಲ್ಸೋ ಫ್ಯಾಕ್ಟ್ರಿ ಸರ್ಕಲ್ಲು. ಸೊ ಇಲ್ಲಿಂದ ನಾವು ಹಿಂಗೆ ನೇರವಾಗಿ ಹೋಗ್ತಾ ಇರಬೇಕು. ಸೊ ಇಲ್ಲೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸ್ಟ್ಯಾಚು ಇದೆ, ನೀವು ಇಲ್ಲಿ ಬಲಭಾಗದಲ್ಲಿ ನೋಡ್ಬೋದು. ಸೊ ಲೆಫ್ಟ್ ಸೈಡ್ನಲ್ಲಿ ಒರಿಯನ್ ಮಾಲ್ ಇದೆ. ಸೊ ನೋಡಿ ನೋಡ್ಬೋದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸ್ಟ್ಯಾಚು. ಹಾಗೆ ಸ್ವಲ್ಪ ಮುಂದೆ ಬಂತಂದರೆ ಎಡಭಾಗದಲ್ಲೇ ನಮ್ಮ ಒರಿಯನ್ ಮಾಲ್, ಬಿಗ್ಗೆಸ್ಟ್ ಮಾಲ್ ಒರಿಯನ್ ಮಾಲ್. ಸೊ ಯಶವಂತಪುರದ ಮತ್ತು ರಾಜಾಜಿನಗರದಲ್ಲಿರುವ ಒರಿಯನ್ ಮಾಲ್ ಇದು. ಸೊ ಈಗ ನಾವಿಲ್ಲಿ ಸ್ವಲ್ಪ ಮುಂದೆ ನೇರವಾಗಿ ಬರಬೇಕಾಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ನೇರವಾಗಿ ಹೋಯ್ತು ಅಂದರೆ ಮೆಜೆಸ್ಟಿಕ್ಗೆ ಹೋಗೋ ರಸ್ತೆ ಇದು. ಸೊ ಅಲ್ಲಿ ರಾಮೇಶ್ವರಂ ಹತ್ರ ಲೆಫ್ಟ್ ತೊಗೊಂಡ್ರೆ ಮಲ್ಲೇಶ್ವರಂಗೆ ಹೋಗೋ ರಸ್ತೆ. ಸೊ ನಾವು ಇಲ್ಲಿಂದ ಹಾಗೆ ನೇರವಾಗಿ ಹೋಗ್ತಾ ಇರಬೇಕಾಗುತ್ತೆ. ಒಂದು 5 ಮಿನಿಟ್ಸು ದೂರ ಹೋಯ್ತು ಅಂದರೆ ಸಾಕು, ನಮ್ಗೆ ಕಾಲೇಜ್ ಸಿಗುತ್ತೆ. ಸೊ ಒರಿಯನ್ ಮಾಲ್ ಹೆಂಡ್ ಆಗುತ್ತೆ, ಅದರ ಆಪೋಸಿಟ್ನಲ್ಲಿ ಅಪಾರ್ಟ್ಮೆಂಟ್ ಇರೋದು. ಆ ಅಪಾರ್ಟ್ಮೆಂಟ್ನಲ್ಲಿ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ಇರೋ ಮನೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಅಂಡರ್ ಪಾಸ್ ಕೆಳಗೆ ಹೋಗುತ್ತೆ, ಈ ಕಡೆ ಲೆಫ್ಟ್ ಸೈಡ್ಗೆ ತಗೋಬೇಕಾಗುತ್ತೆ. ಲೆಫ್ಟ್ ಸೈಡ್ ತೊಗೊಂಡ್ರೆ ರೈಟ್ ಸೈಡ್ನಲ್ಲಿ ಇದು ಅಪಾರ್ಟ್ಮೆಂಟ್ ಇದು. ಸೊ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಇದು. ಸೊ ನೀವು ಇಲ್ಲಿ ಕಾಣುತ್ತಲ್ಲ, ಸೊ ಇದೇ ಅಪಾರ್ಟ್ಮೆಂಟಿನಲ್ಲಿ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ಅವರ ಇರುವ ಮನೆ. ಸೊ ನೀವು ನೋಡ್ಬೋದು, ನಮ್ಮ ನಟ, ನಿರ್ದೇಶಕ, ನಿರ್ಮಾಪಕ, ಬರಹಗಾರ ಆದ ಡಾರ್ಲಿಂಗ್ ಕೃಷ್ಣ ಸರ್ ಅವರು ಈ ಅಪಾರ್ಟ್ಮೆಂಟ್ನಲ್ಲೇ ಒಂದು ಫ್ಲಾಟ್ನ ತೊಗೊಂಡಿದ್ದಾರೆ. ಸೊ ಹಾಗೆ ನಿಮಗೆ ಲೆಫ್ಟ್ ಸೈಡಿಂದ ಹೋಗಿ ತೋರಿಸ್ತೀನಿ. ಸ್ವಲ್ಪ ಮುಂದೆ ಹೋಯ್ತು ಅಂದರೆ ರಾಮೇಶ್ವರ ಕೆಫೆ ಇದೆ. ಸೊ ನಿಮಗೆ ತೋರಿಸ್ತೀನಿ, ಆ ಸೈಡಿಂದ ಫಿನಿಕ್ಸ್ 1 ಬೆಂಗಳೂರು ವೆಸ್ಟ್ ಅಂತ ಅಪಾರ್ಟ್ಮೆಂಟು. ಸೊ ಈಗ ನಾವಿಲ್ಲಿ ನೇರವಾಗಿ ಬರ್ತಾ ಇರಬೇಕು. ಇಲ್ಲಿ ರಾಮೇಶ್ವರಂ ಅಂತ ಇದೆಯಲ್ಲ, ಕೆಫೆ ಪಕ್ಕ ರೈಟ್ಗೆ ತಗೋಬೇಕಾಗುತ್ತೆ, ಯೂ ಟರ್ನ್ ತಗೋಬೇಕಾಗುತ್ತೆ. ಇಲ್ಲಿ ಯೂ ಟರ್ನ್ ತೊಗೊಂಡ್ರೆ ಸೊ ಇಲ್ಲೇ ಕಾಣುತ್ತಲ್ಲ, ಸೊ ಫಿನಿಕ್ಸ್ 1 ಬೆಂಗಳೂರು ವೆಸ್ಟ್ ಅಂತ ಅಪಾರ್ಟ್ಮೆಂಟ್ ಇದು. ಸೊ ಇವರು ಮೊದಲು ಜಾಕಿ 2010ರಲ್ಲಿ ಜಾಕಿ ಫಿಲಮ್ನಲ್ಲಿ CID ಅಧಿಕಾರಿಯಾಗಿ ತಮ್ಮ ನಟನೆ ಸ್ಟಾರ್ಟ್ ಮಾಡಿದ್ರು. ಅದಾನಂತರ ಹುಡುಗರು, ಮದರಂಗಿ, ನಮ್ಮ ದುನಿಯಾ ನಮ್ಮ ಸ್ಟೈಲು, ಜಾಲಿ ಬಾರ್ ಮತ್ತು ಪೋಲಿ ಹುಡುಗರು, ರುದ್ರ ತಾಂಡವ, ಚಾರ್ಲಿ, ಈ ಥರ ಅನೇಕ ಮೂವಿಗಳನ್ನು ಮಾಡಿಕೊಂಡು ಬಂದಿರುವ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ಅವರು
ನಿರ್ದೇಶಕರಾಗಿ 2020ರಿಂದ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. ಲವ್ ಮ್ಯಾಕ್ಸ್ ಸ್ಟೈಲ್ ಮೂಲಕ ನಿರ್ದೇಶಕ ಹಾಗೂ ನಿರ್ಮಾಪಕವಾಗಿ ಕಾರ್ಯನಿರ್ವಹಿಸಿದರು. ಇದೇ ನೋಡಿ ಸ್ನೇಹಿತರೆ ಯಶವಂತಪುರದಲ್ಲಿರುವ ಅಪಾರ್ಟ್ಮೆಂಟ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸೆಲೆಬ್ರಿಟೀಸ್ ಆಗಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಅಷ್ಟೇ ಕ್ರಿಸ್ಮಿನೆಸ್ಟ್ ಒಂದು ಅಪಾರ್ಟ್ಮೆಂಟು. ಸೊ ಬೆಂಗಳೂರು ಅದೇ ವೈರಲ್ ಈಗ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಏನು ಅಂದರೆ ಎಷ್ಟು ಕೋಟಿಗೆ ತೊಗೊಂಡಿದ್ದಾರೆ. ಸೊ ಆ ಥರ ಒಂದು ಟ್ರೆಂಡ್ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ.